ಅಧಿಕಾರಿಗಳ ಮನವಿ ಕೊಡಕ್ಕೆ ಬಂದಿದೆ ಸರ್. ಏನು ಆದಂಥ ಸಮಸ್ಯೆ ಏನು ಸರ್ ವಿಜಯಪುರ ನಗರದಲ್ಲಿ? ಇವತ್ತು ಮಾನ್ಯ ನಮ್ಮ ವಿಜಯಪುರದ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರು, ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮೆಲ್ಲ ಕಾರ್ಯಕರ್ತರ ಜೊತೆಯಾಗಿ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ನಾವು ವಿಶೇಷವಾಗಿ ಏನು ಮತದಾರರ ಸಮಗ್ರ ಪರಿಶೀಲನೆ ಅಂಗವಾಗಿ ಈ SR ಏನು ಪ್ರಾರಂಭ ಆಗೈತಿ, ಒಂದು ಗೊಂದಲಗಳು ನಮ್ಮ ನಗರದಲ್ಲಿ ನಡೀತಾ ಇದ್ದಾವೆ. ಅದಕ್ಕೆ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಮಾಡೇವಂದ್ರೆ, ಏನು BLOಗಳು ಒಳ್ಳೆಯ ರೀತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆಲ್ಲರೂ ಕೂಡ BLOಗಳು ನಾವೆಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದೀವಿ. ಅದು ವಿಶೇಷವಾಗಿ ನಿನ್ನೆ ಹಿಡಿದು ಸ್ವಲ್ಪ ಪ್ರೆಷರ್ ಹಾಕಾತಾರೆ BLOಗಳ ಮೇಲೆ. ಇವು ಯಾವ ಫಾರ್ಮ್ಗಳು, ಇನೋಮಿನೇಷನ್ ಫಾರ್ಮ್ಗಳು ಯಾವ ಭರ್ತಿಯಾಗಿಲ್ಲ, ಅವು ಕೂಡಲೇ ನೀವು ಕ್ಲೋಸ್ ಮಾಡಬೇಕು, ಸಿಕ್ಕಿಲ್ಲದ ಬರೆದು ಕೊಡಬೇಕು. ಈ ರೀತಿ ಅಂದ್ರೆ ಚುನಾವಣೆ ಆಯೋಗನೇ 8ನೇ ತಾರೀಕಿನ ಮಟ್ಟನೂ ಕಾಲಾವಕಾಶ ಕೊಟ್ಟಿದೆ. ಆದ್ರೆ ಯಾಕೆ ಈ ಪ್ರಕ್ರಿಯೆ ಭಾಳ ಸೂಕ್ಷ್ಮವಾದಂಥ ವಿಚಾರ ಐತಿ, ನೀವು ಯಾಕೆ ಗಡಬಡ ಮಾಡತ್ತೀರಿ? ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಈ ಚುನಾವಣೆಯ ಅಧಿಕಾರಿಗಳದಾರ. ಅದಕ್ಕೆ ನಾವು ಅವ್ರಿಗೆ ಜಿಲ್ಲಾಧಿಕಾರಿ ಮೂಲಕ ಅವ್ರಿಗೆ ವಿನಂತಿನೂ ಕೂಡ ಮಾಡೇವು. ನಾವು ಈ ಗಡಬಡ ಮಾಡೋಕ್ಕೆ ಹೋಗಬೇಡ್ರಿ, 8ನೇ ತಾರೀಕಿನ ಮಟ್ಟ ಸಮಯ ಐತಿ. ನಾವೆಲ್ಲ BLOಗಳು, ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಅಲ್ಲಿ ಇರುವಂಥ ಓಣಿ ಹಿರಿಯರು, ಕಾರ್ಯಕರ್ತರು ಯಾವ ಇನ್ಫಾರ್ಮೇಷನ್ ಫಾರ್ಮ್ಗಳು ಇದಾವೆ ಅವ್ರ ಮನೆಗೆ ತಲುಪಿಸುವಂಥ ಕೆಲಸ ನಾವು ಕೂಡ ನಿಮ್ಗೆ ಸಹಾಯ ಮಾಡ್ತೀವಿ. ಅದಕ್ಕೆ ನೀವು ಕೂಡಲೇ ನಿನ್ನೆ ಮೆಸೇಜ್ ಹಾಕಿಬಿಟ್ಟಾರೆ ಅವರು ವಾಟ್ಸಪ್ ಒಳಗೆ, ಏನು ಗ್ರೂಪ್ಗಳು ಮೆಸೇಜ್ ಹಾಕಿಬಿಟ್ಟಾರೆ. ಏನು ಹಾಕ್ಯಾರಂದ್ರೆ, BLOಗಳು ಎಂದು ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳಿಗೆ ತಿಳಿಸಿದ್ರೆಂದರೆ, ಇಂದು ಸಂಜೆ ಒಳಗಾಗಿ ತಮ್ಮ ವಿತರಣೆ ಮಾಡದಿರುವ ಇನ್ಫಾರ್ಮೇಷನ್ ಫಾರ್ಮ್ EFಗಳನ್ನು ಪರಿಶೀಲಿಸಿ ಈವರೆಗೆ ಮತದಾರ ಮನೆಗಳು ಸಿಗದೇ ಇರುವ ಮತದಾರರ ಗಣತಿ ನಮೂನೆಗಳನ್ನು ASDDO ಮತದಾರ ಅಂತ ಗುರುತಿಸಿ ಅನ್ಕಲೆಕ್ಟೇಬಲ್ ಎಂದು ಹಿಂದೆ ಮಾರ್ಕಿಂಗ್ ಮಾಡುವುದು. ಮಾರ್ಕಿಂಗ್ ಮಾಡಿ ಅನ್ಕಲೆಕ್ಟೇಬಲ್ ಹಿಂದೆ ಸಂಜೆ ಒಂದೇ ಟೈಮ್ ಗಡುವು ಕೊಟ್ಬಿಡ್ತಾರೆ. ಅದಕ್ಕೆ ನಮ್ಮ BLOಗಳು ಒತ್ತಡದೊಳಗದ. ಅದಕ್ಕೆ 8ನೇ ತಾರೀಕಿನ ಮಟ್ಟ ನಮ್ಮ ಚುನಾವಣಾ ಆಯೋಗದ ಸಮಯ ಐತಿ. ಅದಕ್ಕೆ ಸಂದರ್ಭದಲ್ಲಿ ನಾನು ಎಲ್ಲ ನಾಗರಿಕರಿಗೂ ಕೂಡ, ಮತದಾರರಿಗೂ ಕೂಡ ನಾನು ವಿನಂತಿ ಮಾಡೋದೇನಂದ್ರೆ, ಕೂಡಲೇ ನೀವು ಏನು ಇನ್ಫಾರ್ಮೇಷನ್ ಫಾರ್ಮ್ ಯಾರು ತೊಗೊಂಡಿಲ್ಲ ಫಾರ್ಮ್ ತೊಗೊರಿ, ಯಾರು ಭರ್ತಿ ಮಾಡದೆ ಹಾಗೆ ಮನೆಯಾಗ ಇಟ್ಕೊಂಡಿಲ್ಲ, ಕೂಡಲೇ BLOಗಳು ಸಂಪರ್ಕಿಸಿ ಕೂಡಲೇ ಇನ್ಫಾರ್ಮೇಷನ್ ಫಾರ್ಮ್ ಕೊಡ್ರಿ. ಯಾಕಂದ್ರೆ ಇಡೀ ಜಗತ್ತಿನಲ್ಲೇ ನಮ್ಮ ದೊಡ್ಡದಾದಂಥ ಪ್ರಜಾಪ್ರಭುತ್ವ. ನಾಳೆಯ ಭವಿಷ್ಯವನ್ನು ರೂಪಿಸುವರು ಮತದಾರರು. ಅದಕ್ಕೆ ತಾವೆಲ್ಲರೂ ಕೂಡ ಯಾವುದೇ ಪಕ್ಷ, ಮತ, ಪಂಥ, ಜಾತಿ ಎಲ್ಲರೂ ಕೂಡ ಮತದಾರ ಆಗಕ್ಕೆ ಅವಕಾಶ ಇತ್ತು. ಅದಕ್ಕೆ ತಾವೆಲ್ಲರೂ ಕೂಡ ಏನು ಇನ್ಫಾರ್ಮೇಷನ್ ಫಾರ್ಮ್ ಭರ್ತಿ ಮಾಡಿರಿ. ನೀವು ಯಾರು ಫಾರ್ಮ್ ಭರ್ತಿ ಮಾಡಿಕೊಡ್ತಾರೋ ಅವ್ರು ಇಷ್ಟೇ ವೋಟರ್ ಲಿಸ್ಟ್ ಒಳಗೆ ಉಳಿತಾರೆ, ಇಲ್ಲಾಂದ್ರೆ ಎಲ್ಲ ಡಿಲೀಟ್ ಆಗ್ತವೆ. ಅದಕ್ಕೆ ನಾಗರಿಕರಿಗೆ ವಿನಂತಿ ಮಾಡ್ತೇವೆ, ನೀವು ಕೂಡ ನಿಮ್ಮ ಕುಟುಂಬದಿರ್ಬೋದು, ನಿಮ್ಮ ಮನೆ ಪಕ್ಕದಿರ್ಬೋದು, ನಿಮ್ಮ ಬಡಾವಣೆಯಲ್ಲಿ, ನಗರದಲ್ಲಿ ಯಾರೇ ಕೂಡ ಇನ್ನೂ ಫಾರ್ಮ್ ಭರ್ತಿ ಮಾಡಿಲ್ಲ, ಅವ್ರು ಕೂಡ ಫಾರ್ಮ್ ಭರ್ತಿ ಮಾಡಿ ಬೇಗನೆ ಸಲ್ಲಿಸಬೇಕಂತೇಳಿ ಈ ಮೂಲಕ ನಮ್ಮೆಲ್ಲ ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಸರಿ, ಯಾವ ಮನೆಗಳು ಸಿಕ್ಕಿಲ್ಲ ಪಟ್ಟಿ ಮಾಡಿ ನಮಗೆ ಕೊಡ್ರಿ. BLOಗಳನ್ನು ನೇಮಿಸ್ತಾರೆ, ಎಲ್ಲ ಪಾರ್ಟಿ BLOಗಳು ಅದಾರೆ, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳಿದೆವು ಅನೇಕರು. ನಾವು ನಿಮ್ಗೆ ಸಹಾಯ ಮಾಡೋಕ್ಕೆ ನಾವು 15-20 ದಿವಸ ಆಯ್ತು ಇವತ್ತಿನವರೆಗೂ ನಾವು ಕೂಡ ಎಲ್ಲ ಸಹಾಯ ಮಾಡ್ತಾಯಿದ್ದೆವು. ಆ ಪಟ್ಟಿ ಕೊಟ್ಟರೆ ಇನ್ನೊಮ್ಮೆ ಪರಿಷ್ಕರಣೆ ಮಾಡಿರಿ, ಇನ್ನೂ ಸ್ವಲ್ಪ ಮನೆಗೆ ಹೋಗಿ ಅಡ್ಡಾಡ್ರಿ. ಅದಕ್ಕೆ ಯಾವುದೇ ಒತ್ತಡದ ಕಾರ್ಯ ಮಾಡೋ ಕೆಲಸ ಇಲ್ಲ. ಯಾಕಂದ್ರೆ ಭಾಳ ಸೂಕ್ಷ್ಮವಾದಂಥ ವಿಚಾರ ಐತಿ. ಈಗ ಏನಾಕೈತೆ ಅಂದ್ರೆ, ಡಿಲೀಟ್ ಮಾಡಿದ್ರು ಬರಲಿಲ್ಲ ಅಂದ್ರೆ ಮತ್ತು 8ನೇ ತಾರೀಕು ಆದಮೇಲೆ EBC ನೋಟಿಸ್ ಬರ್ತಾವೆ. ಅವಾಗ ಸಿಬ್ಬಂದಿ ಕೊರತೆ ಇರ್ತೈತಿ. ಅವಾಗ ಸಾವಿರಾರು ಮಂದಿ ಮಹಾನಗರ ಪಾಲಿಕೆ ಬಾಳೆ ಹಚ್ಚಬೇಕಾಗ್ತೈತಿ. ಅವಾಗ ಮತ್ತೆ ನಿಮಗೆ ಒತ್ತಡ ಕೆಲಸ ಬೀಳ್ತೈತಿ. ಅದಕ್ಕೆ ಈಗಲೇ ಸೂಕ್ಷ್ಮ ವಿಷಯ ಐತಿ, ಈಗಲೇ ನೀವು ಕೆಲಸವನ್ನು ಪರಿಪೂರ್ಣವಾಗಿ ಪರಿಪಕ್ವವಾಗಿ ಮಾಡಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ.